ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಹೊಸ ದಿವಸವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ, ಈ ಸಮಯಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಯೋಬನು 31ನೇ ಅಧ್ಯಾಯ 18ರಿಂದ. ಯೋಬನು 31ನೇ ಅಧ್ಯಾಯ 18ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಲ್ಲ, ನಾನು ಬಾಲ್ಯದಿಂದಲೂ ತಂದೆಯೋಪಾದಿಯಲ್ಲಿ ಅನಾಥನನ್ನು ಸಾಕುತ್ತಾ, ನಾನು ಹುಟ್ಟಿದಂದಿನಿಂದಲೂ ಅನಾಥಳಿಗೆ ದಾರಿ ತೋರಿಸುತ್ತಾ ಇದ್ದೇನಷ್ಟೇ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಇಲ್ಲಿ ಕೂಡ ನೋಡುವಾಗ ಯೋಬನಿಗೆ ನಾನು ಅನಾಥ ಮಕ್ಕಳನ್ನು ಸಾಕ್ತಾ ಇದ್ದೆ, ಅವರಿಗೆ ತಂದೆಯೋಪಾದಿಯಲ್ಲಿ ಅಂದರೆ ನಾನು ತಂದೆಯ ಒಂದು ಸ್ಥಾನದಲ್ಲಿ ನಿಂತುಕೊಂಡು ನನ್ನ ಮಕ್ಕಳು ಅನಾಥ ಮಕ್ಕಳನ್ನು ನಾನು ಸಾಕ್ತಾ ಇದ್ದೆ. ಅದಲ್ಲದೆ ಅನಾಥಳಿಗೆ ದಾರಿ ತೋರಿಸ್ತಾ ಇದ್ದೆ. ಅನಾಥ ಹುಡುಗಿಯರಿಗೂ ಕೂಡ ಅಂದರೆ ಗಂಡು ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಎಲ್ಲರಿಗೂ ಸಹಾಯ ಮಾಡಿ ತಂದೆಯ ಒಂದು ಸ್ಥಾನದಲ್ಲಿ ಯೋಬ ಅವರನ್ನು ಸಾಕುತ್ತಾ ಇದ್ದ. ಆದರೂ ನನಗೆ ಯಾಕೆ ಈ ರೀತಿ ಕಷ್ಟ, ಸಂಕಟ, ದುಃಖ ಬಂತು ಅಂತ ಒಂದು ಯೋಚನೆ ಮಾಡಿದ್ದಾರೆ. ಆದ್ದರಿಂದ ಈ ಮಾತನ್ನು ಹೇಳಿದ್ದಾಗ ಇದರ ಅರ್ಥ, ನಾವು ಕೂಡ ದೇವರು ನಮಗಂಥ ಒಂದು ಅವಕಾಶ ಸಿಕ್ಕಿದಾಗ ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ನಾವು ಯಾವ ಸ್ಥಿತಿಗೆ ಇದ್ದರೂ ಕೂಡ ಈ ಅನಾಥ ಗಂಡು ಮಕ್ಕಳಾಗಲಿ, ಹೆಣ್ಣು ಮಕ್ಕಳಾಗಲಿ, ವೃದ್ಧರಾಗಲಿ ಅವರಿಗೆ ದಯೆ ತೋರಿಸಬೇಕು. ನಮ್ಮ ಕೈಲಾದ ಸಹಾಯವನ್ನು ಅವರಿಗೆ ಊಟ, ಬಟ್ಟೆ, ಆರೋಗ್ಯ. ಇವತ್ತು ಅನೇಕರು ಏನು ಮಾಡ್ತಾರೆ, ಅನಾಥ ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಇದು ದೇವರ ಒಂದು ಆಶೀರ್ವಾದ. ಈ ರೀತಿಯಲ್ಲಿ ಕೂಡ ನಾವು ಮುಂದೆ ಹೋಗಬೇಕು. ಒಂದು ವೇಳೆ ಅಂಥ ಒಂದು ಸಾಕುವಂಥ ಒಂದು ಆಶೀರ್ವಾದ ನಮಗೆ ಇಲ್ಲದಿದ್ದರೂ, ಅಂಥ ಶಕ್ತಿ ಇಲ್ಲದಿದ್ದರೂ, ಆದರೆ ಅಂಥವರಿಗೆ ನಾವು ನಮ್ಮ ಕೈಲಾದನ್ನು ಸಹಾಯ ಮಾಡಬೇಕು. ಹಾಗೆ ಸಹಾಯ ಮಾಡುವಾಗ ಬಿಸಾಡಿದ್ದನ್ನು, ಮಾಡಿದ್ದನ್ನು ಸಹಾಯ ಮಾಡುವುದಲ್ಲ. ಊಟ ಕೊಡುವುದಾದರೆ ಒಳ್ಳೆ ಊಟವನ್ನೇ, ಅಕಸ್ಮಾತ್ ಒಂದು ಹಣ್ಣು ಹಂಪಲು ಏನಾದರೂ ತಿಂಡಿ ತಿನಿಸುಗಳನ್ನು ಕೊಡುವುದಾದರೆ ಒಳ್ಳೆಯದನ್ನೇ ಕೊಡಬೇಕು. ಒಂದು ಬಟ್ಟೆಗಳನ್ನು ಕೊಡುವುದಾದರೆ ಒಳ್ಳೆ ಬಟ್ಟೆಗಳನ್ನೇ ಕೊಡಬೇಕು. ಅಥವಾ ಅವರಿಗೆ ದವಸ ಧಾನ್ಯಗಳನ್ನು ಕೊಡುವುದಾದರೆ, ಈಗ ಅಕ್ಕಿ, ಬೇಳೆ ಏನಾದರೂ ಇರ್ಬೋದು, ಊಟದ ವಿಚಾರದಲ್ಲಿ ಒಳ್ಳೆಯದನ್ನೇ ಕೊಡಬೇಕು. ಅದುವೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದುವೇ ದೇವರಿಂದ ಆಶೀರ್ವಾದ. ನೋಡಿ, ಆದಿಕಾಂಡದಲ್ಲಿ ನಾವು ನೋಡುವಾಗ ಅಲ್ಲಿ 4ನೇ ಅಧ್ಯಾಯದಲ್ಲಿ ಹೆಬೇಲ ಮತ್ತು ಕಾಯಿನವರ ಕಾಣಿಕೆ. ಹೆಬೇಲನ್ನು ಸರಿಯಾಗಿ ಎಲ್ಲವನ್ನು ಸಂಪೂರ್ಣವಾಗಿ ದೇವರಿಗೆ ಒಳ್ಳೆಯದನ್ನೇ ಅರ್ಪಿಸಿದ. ಅಂದರೆ ಅವನು ಏನು ಮಾಡ್ತಾ ಇದ್ದ, ದೇವರಿಗೆ ಅರ್ಪಿಸಿದಂಥದ್ದು ಆಗಲಿ, ದೇವರಿಗೆ ಅರ್ಪಿಸಿದಂಥದ್ದು ಅದು ಆಮೇಲೆ ಬರ್ತಾ ಏನಾಯಿತು, ಅದು ಇಂಥವರಿಗೆ ಕೊಟ್ಟೆ, ನನಗೆ ಕೊಟ್ಟ ಹಾಗೆ ಅಂತೇಳಿ ಮತ್ತಾಯ 25ನೇ ಅಧ್ಯಾಯ 35ರಿಂದ 40ರವರೆಗೆ ಓದುವಾಗ, ಇಂತಿಂಥವರಿಗೆ ಅನಾಥ ಮಕ್ಕಳು, ಅನಾಥ ವೃದ್ಧರು, ಬಹಳ ನಿರ್ಗತಿಗಳು, ಕಷ್ಟ ಸಂಕಟ ದುಃಖದಲ್ಲಿ ಇರುವವರಿಗೆ ಕೊಟ್ಟರೆ ನನಗೆ ಕೊಟ್ಟ ಹಾಗೆ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಲ್ಲಿ ಕೊಡುವಂಥದ್ದನ್ನು ಸಂಪೂರ್ಣವಾಗಿ ಕೊಡಬೇಕು. ಹಾಗೆ ಹೆಬೇರನ್ನು ಒಂದು ಕುರಿಯನ್ನು, ಕಾಣಿಕೆಯನ್ನು ಸಂಪೂರ್ಣ ರೋಮ ಸಮೇತ ಇದ್ದಾಗೆ ಯಜ್ಞವನ್ನು ಅರ್ಪಿಸಿದ್ದ, ಒಳ್ಳೆಯದನ್ನೇ ಕೊಟ್ಟ. ಆದ್ದರಿಂದ ಕಾಣಿಕೆಯನ್ನು ದೇವರು ಮೆಚ್ಚಿದರು. ಹಾಗೆ ಇದರ ಅರ್ಥ, ನಾವು ಕೊಡುವಂಥದ್ದನ್ನು ಒಳ್ಳೆಯದನ್ನೇ ಕೊಡಬೇಕು. ಉದಾಹರಣೆಗೆ ಒಂದು ಕಾಣಿಕೆಗಾಗಿ ಇವತ್ತು ಸಭೆಗೆ ಹೋಗ್ತಾರೆ, ಕಾಣಿಕೆ ಹಾಕಿದಾಗ ಏನು ಮಾಡ್ತಾರೆ, ಅಕಸ್ಮಾತ್ ದೇವಸ್ಥಾನಕ್ಕೆ ಹೋಗ್ಬೋದು, ಅಲ್ಲಿ ಇವತ್ತು ಯಾರಿಗಾದ್ರೂ ಒಂದು ಬಡವರಿಗೆ ದಾನ ಧರ್ಮ ಮಾಡಿದ ಹರಿದು ಹೋದ ನೋಟುಗಳನ್ನು ಕೊಡ್ತಾರೆ. ಕಡೆಗೆ ನಾನು ಕೊಟ್ಟೆ ಅಂತ ಹೇಳ್ತಾರೆ. ಖಂಡಿತವಾಗಿ ದೇವರಿಂದ ಮೆಚ್ಚುವುದಿಲ್ಲ. ಅದು ದೇವರಿಗೆ ಕೋಪ. ಅಂಥವರು ಶಾಪವನ್ನು ಹೊಂದಿಕೊಳ್ತಾರೆ. ಅನೇಕರು ಬಟ್ಟೆ ಕೊಡ್ತೇನೆ ಅಂತೇಳಿ ಅವರ ಹೆಂಡತಿ ಮಕ್ಕಳು ಹಾಕಿ ಹರಿದ ದಿನ ಬಿಟ್ಟಿದ ದಿನ ಬೇಡದ ಬಿಸಾಡುವಂಥ ಬೆಂಕಿ ಹಾಕಿ ಸುಟ್ಟಾಕುವಂಥದ್ದನ್ನು ಚೀಲ ತಗೊಂಡೋಗಿ ಅನಾಥಾಶ್ರಮಕ್ಕೆ ಎಸೀತಾರೆ. ಖಂಡಿತವಾಗಿ ದೇವರು ಮೆಚ್ಚುವುದಿಲ್ಲ. ಬದಲಾಗಿ ಅಂಥವರು ದೇವರ ಕೋಪಕ್ಕೆ ಗುರಿಯಾಗ್ತಾರೆ. ಒಬ್ಬೊಬ್ಬರು ಒಂದು ತರಕಾರಿ, ಕೆಟ್ಟು ಹೋದ ತರಕಾರಿಗಳನ್ನು ಕೊಡ್ತಾರೆ. ಅಕ್ಕಿ ಕೂಡ ಹುಳಾದ ಅಕ್ಕಿಗಳನ್ನು ಕೊಡ್ತಾರೆ, ಹುಡಿಯಾದ ಅಕ್ಕಿಗಳನ್ನು ಕೊಡ್ತಾರೆ. ಗೊತ್ತಿದ್ದರೂ ಕೂಡ ನಾಟಕ ಆಡೋರು ಕೂಡ ಇದ್ದಾರೆ. ಇದೆಲ್ಲವನ್ನ ದೇವರು ಬಲ್ಲವನಾಗಿದ್ದಾನೆ. ಒಬ್ಬೊಬ್ಬರು ಹೇಳ್ತಾರೆ, ನನ್ನ ಅಪ್ಪ ಸಂಪಾದನೆ ಮಾಡಲಿಲ್ಲ, ನನಗೆ ಸರ್ಕಾರದಿಂದ ಸಿಕ್ಕಿದ್ದು, ನನ್ನ ಅಪ್ಪ ಕೊಟ್ಟಿದ್ದಾಗಿದ್ರೆ ನಾನು ಒಳ್ಳೆಯದನ್ನ ಬೇಡತ್ತೇಳಿ ನಾನು ಹೇಳಿಬಿಡ್ತೇನೆ. ಈ ರೀತಿ ಕಠಿಣವಾಗಿ ಮಾತಾಡೋರು ಕೂಡ ಇರ್ತಾರೆ.
ಇರ್ತಾರೆ. ಎಲ್ಲವನ್ನು ದೇವರು ಬಲ್ಲವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತಾಯ 12ನೇ ಅಧ್ಯಾಯದಲ್ಲಿ ನಾವು ಓದ್ಬೋದು, ಆಡುವ ಪ್ರತಿಯೊಂದು ಮಾತಿಗೂ ನ್ಯಾಯ ತೀರ್ಪು ಇದೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಭೂಲೋಕದಲ್ಲಿ ಪ್ರತಿಯೊಂದನ್ನು ಪವಿತ್ರಾತ್ಮ ನೋಡೋರು ಆಗಿದ್ದಾರೆ, ಪರಲೋಕಕ್ಕೆ ದೇವರಿಗೆ ವರದಿ ಮಾಡೋರು ಆಗಿದ್ದಾರೆ. ಪವಿತ್ರಾತ್ಮ ದೇವರು, ದೇವರ ಮೂರನೇ ಆತ್ಮ, ಪರಲೋಕದಲ್ಲಿ ಆಕಾಶದ ಮೇಲೆ ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿರುವ ತಂದೆಯಾದ ದೇವರು ಕೂಡ ಆಕಾಶದ ಕೆಳಗೆ ಇಣಿಕಿ ನೋಡಿ ಪ್ರತಿಯೊಂದನ್ನು ಏನು ಮಾಡ್ತಾ ಇದ್ದಾರೆ, ಪರಿಶೋಧನೆ ಮಾಡೋರಾಗಿದ್ದಾರೆ. ಉದಾಹರಣೆಗೆ ಆಗಲೇ ಹೇಳಿದಾಗೆ ಕಾಣಿಕೆ ಹಾಕುವ ದುಡ್ಡು, ಇನ್ನೊಬ್ಬರಿಗೆ ದಾನ ಕೊಡುವ ದುಡ್ಡು, ಹರಿದು ಹೋದ ನೋಟುಗಳು ಯಾಕೂ ಬೇಡೋದನ್ನು ಕೊಡುತ್ತಾರೆ, ದೇವರು ಮೆಚ್ಚೋದಿಲ್ಲ. ಹಾಗೆ ಕಾಯಿನ ಮಾಡಿದ್ರಿಂದ ಅವನು ಏನು ಮಾಡಿದ, ತಮ್ಮನನ್ನು ಕೊಲೆ ಮಾಡುವಷ್ಟು ಶಾಪಗ್ರಸ್ತನಾದ. ದೇವರಿಗೆ ಸ್ವಲ್ಪವನ್ನು ಕೆಲವನ್ನು ತಂದು ಸ್ವಲ್ಪ ಕೊಟ್ಟ, ಅದರಲ್ಲಿಯೂ ಸ್ವಲ್ಪ ಕೊಟ್ಟ, ಹರಿದು ಹೋಗಿತ್ತು. ಯಾಕೂ ಬೇಡತ್ತೆ ಜಲ್ಲು ಕಾಳುಗಳನ್ನು ಅದನ್ನು ಇದನ್ನು ಕೊಟ್ಟುಬಿಟ್ಟ, ದೇವರು ಮೆಚ್ಚಲಿಲ್ಲ. ಆದ್ದರಿಂದ ದೇವರ ಕೋಪಕ್ಕೆ ಗುರಿಯಾಗಿ ತಮ್ಮನನ್ನು ಕೊಲೆ ಮಾಡುವಷ್ಟರ ಮಟ್ಟಿಗೆ ಕಾಯಿನ ತಲುಪಿದ. ಹಾಗೆ ಇವತ್ತು ನಾನಾ ರೀತಿಯಾಗ ಏನಾಯ್ತು, ಅಲ್ಲಿ ಕಾಯಿನ ಶಾಪಗ್ರಸ್ತನಾದ. ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಕಡೆಗೆ ದೇವರ ಶಾಪಕ್ಕೆ ಗುರಿಯಾಗಿ ಅವನು ಪಶ್ಚಾತ್ತಾಪ ಪಟ್ಟರು. ಏನಾಯಿತು, ಅವನನ್ನು ಹೋಗಿ ದೇವರು ಅವನನ್ನು ಒಂದು ಸ್ಥಳಕ್ಕೆ ಬಿಟ್ಟರು. ಅಂದರೆ ಅಲ್ಲಿ ಏನು, ನೀನು ಅಲೆದಾಟ ಅಂದರೆ ಜೀವಮಾನ ಕಾಲವಿಡೀ ನೀನು ನೋದೆಂಬ ಸ್ಥಳಕ್ಕೆ ಕಳಿಸಿದರು. ನೋದಂದರೆ ಅಲೆದಾಟ ಅಂತ. ಅವನ ಜೀವಮಾನ ಪರ್ಯಂತ ಅವನು ಇಡೀ ಅಲೆದಾಡಲೇಬೇಕು. ಹಾಗೆ ಅಂದರೆ ಮನೆ ಮಠ ಆಸ್ತಿ ಪಾಸ್ತಿ ಯಾವುದೂ ಇಲ್ಲ, ಊಟಕ್ಕೆ ಬಟ್ಟೆಗೆ ಇದ್ದಿರ್ಬೋದು ಇಲ್ಲದಿರ್ಬೋದು, ಸಂಪೂರ್ಣ ಶಾಪಗ್ರಸ್ತನಾದ. ಇದುವೇ ಇವತ್ತು ದಗ ಮೋಸ ವಂಚನೆ ಮಾಡುವಂಥದ್ದು. ಆದರೆ ಹೆಬೇಲ ಸರಿಯಾಗಿ ಅರ್ಪಿಸಿದ, ದೇವರಿಂದ ಆಶೀರ್ವಾದವನ್ನು ಹೊಂದಿದವನಾದ. ಹಾಗೆ ಇವತ್ತು ಯೋಬನು ಕೂಡ ಅದನ್ನೇ ಮಾಡಿದ್ದಾರೆ. ಆದರೆ ನನಗೆ ಯಾಕೆ ಈ ಕಷ್ಟ ಅಂತ, ಹಾಗೆ ನಮ್ಮ ಜೀವಿತದಲ್ಲಿ ಕಷ್ಟ ಸಂಕಟ ದುಃಖಗಳು ಬಂದಾಗಲೂ ದೇವರು ನಮಗೆ ಮನಸ್ಸನ್ನು ಕೊಡ್ತಾರೆ, ಅದಕ್ಕೆ ಸರಿಯಾಗಿ ಒಂದು ಸಮಯದ ಅವಕಾಶವನ್ನು ಒದಗಿಸಿ ಕೊಡ್ತಾರೆ. ಆಗ ಅಂಥವರಿಗೆ ನಾವು ಸಹಾಯ ಮಾಡಲೇಬೇಕು ಅಂತ ಇದರ ಅರ್ಥ. ಕಷ್ಟ ಬಂತು ಅಂತೇಳಿ ನಾವು ಬಿಡಬಾರ್ದು. ನನಗೆ ಒಬ್ಬರು ಹೇಳಿದ್ರು, ಇಲ್ಲಪ್ಪ ದಾನ ಧರ್ಮ ಮಾಡಬಾರ್ದು, ದಾನ ಧರ್ಮ ಮಾಡಿದರೆ ದರಿದ್ರ ಬರ್ತದಂತೆ ಅಂತೇಳಿ. ಅವನು ದಾನ ಧರ್ಮನೇ ಇಲ್ಲ, ಆದರೂ ಅವನಿಗೆ ಬರುವಂಥ ಕಷ್ಟ ಸಂಕಟ ದುಃಖಗಳು ಕಡಿಮೆಯಾಗಲಿಲ್ಲ. ದಾನ ಧರ್ಮ ಮಾಡಿದರೂ ದರಿದ್ರ ಯಾಕೆ? ಇವತ್ತಲ್ಲಿ ಇದನ್ನು ನಾವು ಬಹಳ ಸಲ ಕೇಳ್ಕೊಂಡಿದ್ದೇವೆ. 100ರಲ್ಲಿ 10 ರೂಪಾಯಿ, 1 ರೂಪಾಯಿಗೆ 10 ಪೈಸೆ, 100ಕ್ಕೆ 10 ರೂಪಾಯಿ, 10,000ಕ್ಕೆ 1,000, 1,00,000ಕ್ಕೆ 10,000. ಅಂದರೆ ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದರೆ ಕೊಡಬೇಕು ಅಂತ ಇದರ ಅರ್ಥ. ಅದು ಅನ್ಯಾಯದ, ಯಾವುದೇ ರೀತಿಯಲ್ಲಿ ಅನ್ಯಾಯದ ಹಣ ಕೂಡ ದೇವರು ಒಪ್ಪೋದಿಲ್ಲ. ಎಷ್ಟೇ ಕೋಟಿ ಹಾಕಿದ್ರು ಕಷ್ಟ ಸಂಕಟ ತಪ್ಪುವುದಿಲ್ಲ. ಈಗ ಉದಾಹರಣೆಗೆ ಒಬ್ಬರು ವ್ಯಾಪಾರ ಮಾಡ್ತಾರೆ, ಅಲ್ಲಿ ಬಹಳಷ್ಟು ಲಾಭ ತೆಗೆಯುವಂಥದ್ದು, ಮತ್ತು ತೂಕದಲ್ಲಿಯೂ ಕಡಿಮೆ ಮಾಡುವಂಥದ್ದು. ಇದು ಹಾಲು ಮಾರಾಟ ಮಾಡ್ತಾರೆ, ಹಾಲಿಗೆ ಬೇಕಾದಷ್ಟು ನೀರು ಹಾಕುವಂಥದ್ದು, ನಾನಾ ರೀತಿಯ ಅನ್ಯಾಯದ ಸಂಪಾದನೆ ದೇವರು ಮೆಚ್ಚುವುದಿಲ್ಲ. ಅದಕ್ಕೆ ಹೇಳ್ತಾರೆ, ದಾನ ಧರ್ಮ ಮಾಡಿದಷ್ಟು ದರಿದ್ರ ಜಾಸ್ತಿಯಪ್ಪ, ಆದರೆ ನೀನು ಒಳ್ಳೆಯದಲ್ಲಿ ಮಾಡಿದ್ದೀಯೋ, ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿದ್ದೀಯೋ, ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಒಬ್ಬೊಂದು ಮನುಷ್ಯ ನನಗೆ ಹೇಳ್ದ, ಕಷ್ಟ ಸಂಕಟ ದುಃಖಗಳು ತಲುಪಲಿಲ್ಲ, ಅವರಿಗೆ ತಪ್ಪಲೇ ಇಲ್ಲ. ಆದರೆ ಅದೇ ಮನಸ್ಸು, ಆದರೂ ಬಹಳ ಸಲ ಅವರಿಗೆ ತಿಳಿಸುವಂಥ ಒಂದು ಅವಕಾಶವನ್ನು ದೇವರು ಒದಗಿಸಿಕೊಟ್ರು. ದೇವರು ತಿಳಿಸುವ ಹಾಗೆ ತಿಳಿಸಿದ್ರು, ಅವನು ಬದಲಾಗಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮ್ಮ ಜೀವಿತದಲ್ಲಿ ಏನು ಮಾಡಬೇಕು, ಯೋಬನ ಹಾಗೆ ಯಾವುದೇ ಕಷ್ಟ ಸಂಕಟ ದುಃಖಗಳು ಮನಸ್ಸು ಬಂದಾಗ ದೇವರು ಕೊಟ್ಟ ಹಾಗೆ ನಾವು ನಡೆದುಕೊಳ್ಳಬೇಕು. ಅನಾಥರನ್ನು ಬಿಡಬಾರದು. ದೇವರ ನಾಮಕ್ಕೆ ಸ್ತೋತ್ರ. ಅದು ಅವರಿಗೂ ಕೊಟ್ಟವರಿಗೂ ಆ ರೀತಿ ನಡ್ಕೊಳ್ಳೋವರಿಗೂ ಆಶೀರ್ವಾದ, ಅವರ ಮಕ್ಕಳಿಗೂ ಕೂಡ ಮುಂದೆ ಆಶೀರ್ವಾದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 19ನೇ ವಚನ, ಬಟ್ಟೆ ಇಲ್ಲದೆ ಅಳಿದು ಹೋಗುವವನನ್ನು, ಹೊದಿಕೆ ಇಲ್ಲದ ಬಡವನನ್ನು ನಾನು ಕಂಡಾಗಲೆಲ್ಲ ಅವರ ಸೊಂಟವು ನನ್ನ ಕುರಿಗಳ ಉಣ್ಣೆಯಿಂದ ಬೆಚ್ಚಗಾಗಿ ನಾನು ಹರಿಸಲ್ಪಡಲಿಲ್ಲವೋ. ನೋಡಿ, ಒಬ್ಬೊಬ್ಬರಿಗೆ ಬಟ್ಟೆ ಇರಲಿಲ್ಲ, ರಾತ್ರಿ ಮಲಗುವಾಗ ಇದು ಚಳಿಗೆ ಮಳೆಗಾಲದಲ್ಲಿ ಹೊಂದಿಕೊಳ್ಳೋಕ್ಕೆ ಬೆಡ್ಶೀಟು ಕೂಡ ಇರಲಿಲ್ಲ. ಆಗ ಕುರಿಯ ಉಣ್ಣೆಗಳನ್ನು ಕತ್ತರಿಸಿ ಬಟ್ಟೆಯನ್ನಾಗಿ ಮಾಡಿ ಬೆಡ್ಶೀಟನ್ನಾಗಿ ಮಾಡಿ ನಾನು ಅವರಿಗೆ ಕೊಟ್ಟೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಎಂಥ ಯೋಬನೆಂಥ ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದರೂ ಕೂಡ ಕುರಿಯ ಉಣ್ಣೆಯನ್ನು ಕತ್ತರಿಸಿ ಅದರಿಂದ ಬಟ್ಟೆಯನ್ನು ಅಂದರೆ ಅದರಿಂದ ಶೆಟ್ಟರನ್ನು ಮಾಡಿ ಆ ಒಂದು ಶೆಟ್ಟರನ್ನು ಕೊಟ್ಟು, ಆಮೇಲೆ ರಾತ್ರಿ ಏನು ಮಾಡಿ
ಮಲಗಲಿಕ್ಕೆ ರಗ್ಗು ಕೂಡ ಮಾಡಿ ಕೊಡ್ತಾ ಇದ್ದಂತೆ ಯೋಬ. ದೇವರು ನಮಗೆ ಸ್ತೋತ್ರ. ಹಾಲೆಲೂಯ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಈ ರೀತಿ ಸಹಾಯ ಮಾಡಬೇಕು, ಕಷ್ಟ ಬಂದರೂ ಕೂಡ ಅಂತ ಇದರ ಅರ್ಥ. 21, ನ್ಯಾಯಸ್ಥಾನದಲ್ಲಿ ನನಗೆ ಸಹಾಯ ಉಂಟೆಂದು ಅನಾಥನ ಮೇಲೆ ಕೈ ಮಾಡಿದೇನೋ. ದೇವರು ನಮಗೆ ಸ್ತೋತ್ರ. ಅಲ್ಲಿಂದ ಮತ್ತು ಯೋಚನೆ ಮಾಡ್ತಾ ಇದ್ದಾನೆ, ನನಗೆ ನ್ಯಾಯಸ್ಥಾನದಲ್ಲಿ ಸಹಾಯ ಉಂಟೆಂದು ಅನಾಥನ ಮೇಲೆ ಕೈ ಮಾಡಿದ್ದೇನೋ. ನಾನು ಇಂಥ ದೊಡ್ಡ ಐಶ್ವರ್ಯವಂತನಾಗಿದ್ದೇನೆ, ನನಗೆ ನ್ಯಾಯ ಇದೆ, ನಾನು ಚೆನ್ನಾಗಿ ನಡ್ಕೊಂಡೆ ಅಂತೇಳಿ ಏನಾದರೂ ಅನಾಥ ಮಕ್ಕಳಿಗೆ ಹೊಡೆದಿದ್ದು ಬಡ್ದಿದ್ದು ಅವ್ರನ್ನ ಕಣ್ಣೀರು ಹಾಕ್ಸಿದ್ದು ಏನಾದರೂ ಇದೆಯೋ ಅಂತೇಳಿ ಯೋಬ ಅದನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾನೆ. ಹಾಗೆ ಇವತ್ತು ದಾನ ಧರ್ಮ ಮಾಡಿದ್ರು, ಬೇಕಾದಷ್ಟು ಐಶ್ವರ್ಯವಂತರಾದರೂ, ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿದ್ರು, ದಾನ ಧರ್ಮ ಮಾಡಿದ್ರು, ಕೆಲವರು ಏನು ಮಾಡ್ತಾರೆ, ಅವ್ರಿಗೆ ಯಾವುದೇ ಗತಿಲಿದೆ ಅನಾಥ ಮಕ್ಕಳು ಅಂತೇಳಿ ಬೇಕಾದಷ್ಟು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಹೊಡೆಯೋದು ಬಡಿಯೋದು ಕಣ್ಣೀರು ಹಾಕ್ತಾರೆ. ಈ ರೀತಿ ಮಾಡಿದರೂ ಕೂಡ ಶಾಪದಿಂದ ಹೊರಬರಲು ಸಾಧ್ಯವಿಲ್ಲ. ಬಹಳ ಎಚ್ಚರ. ಒಂದು ವೇಳೆ ಅವರು ಹೇಳಿದ ಮಾತು ಕೇಳದಿದ್ರು ಅವರನ್ನು ಏನು ಮಾಡಬೇಕು, ಬಿಟ್ಟು ಬಿಡಬೇಕು. ಬೆಂಗಳೂರಿನಲ್ಲಿ ಹಾಗೆ ಒಬ್ಬರು ಏನು ಮಾಡಿದ್ರು, ಒಂದು ಹುಡುಗನಿಗೆ ತಂದೆ ತಾಯಿ ಇಲ್ಲ, ಎಲ್ಲಿಯೋ ಸಿಕ್ಕಿದಂಥ ಒಂದು ಮಗು ಬಟ್ಟೆಯಲ್ಲಿ ಸುತ್ತಿಕೊಂಡು ಬಂದು ಸಾಕಿದ್ರು ಬಹಳಷ್ಟು ಸಾಕಿದ್ರು. ಕಡೆಗೆ ಅವನು ಹೈಸ್ಕೂಲ್ವರೆಗೆ ಇದು ಬರೀ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಸಾಕಿದ್ರು. ನಾನು ಆಗ ಅದೇ ಮಕ್ಕಳ ಒಂದು ಆಶ್ರಮದಲ್ಲಿ, ಅನಾಥ ಮಕ್ಕಳ ಆಶ್ರಮದಲ್ಲಿ ನಾನು ವಾರ್ಡನ್ ಆಗಿದ್ದೆ. ಕಡೆಗೆ ಹುಡುಗ ಹೇಳಿದ ಮಾತು ಕೇಳದೆ ಇತರರ ಜೊತೆಲೆಲ್ಲ ಸೇರಿಕೊಂಡು ಮಾತು ಕೇಳದೆ ಅವರಿಗೆ ಯೌವನಸ್ಥನಾದ ತಿರುಗಿ ಬಿದ್ದಾಗ ಆ ಮನುಷ್ಯ ಏನು ಮಾಡಿದ, ಅವನ ಕೈಯಿಂದ ಬರೆಸಿಕೊಂಡು ಸಾಕ್ಷಿಗೆ ಸೈನ್ ಹಾಕಿಸಿಕೊಂಡು ಆ ಹುಡುಗರನ್ನ ಬಿಟ್ಟು ಕಳಿಸಿದ್ರು. ಆದರೆ ಹೊಡಿಲಿಲ್ಲ, ಬಡ್ದಿಲ್ಲ, ಮಾಡಿಲ್ಲ, ಏನು ಮಾಡಿಲ್ಲ. ಚಿಕ್ಕದಾಗಿರುವಾಗ ಬುದ್ಧಿ ಕಲಿಸ್ಲಿಕ್ಕೆ ಹೊಡೆದಿದ್ದಾರೆ ಹೊರತು ಕೆಟ್ಟದಕ್ಕಾಗಿ ಹೊಡೆದಿಲ್ಲ. ದೇವರು ನಮಗೆ ಸ್ತೋತ್ರವಾಗಲಿ. ಇದೇ ರೀತಿ ಇವತ್ತು ನಾವು ಕೂಡ ಮಾಡಬೇಕಾಗಿದ್ದು, ಅನಾಥ ಮಕ್ಕಳನ್ನು ಸಾಕೋರು ಇದೇ ರೀತಿ ಸುಮ್ಮನೆ ಹೊಡಿಬಾರ್ದು, ಜೋರಾಗಿ ಹೊಡಿಬಾರ್ದು, ರಕ್ತಪರವಾಗಿ ಹೊಡಿಬಾರ್ದು. ಯಾಕೆಂದರೆ ಜ್ಞಾನೋಕ್ತಿ ಗ್ರಂಥದಲ್ಲಿ ಜ್ಞಾನಿ ಸೊಲೊಮೋನ ಮುಖಾಂತರ ದೇವರು ಹೇಳಿದ್ದಾರೆ, ಬೆತ್ತವನ್ನು ಹಿಡಿಯಲು ಮರೆಯಬೇಡ, ಬೆತ್ತ ಹಿಡಿಯದ ತಂದರೆ ಮಗನಿಗೆ ಕಡೆಗೆ ಶತ್ರುವಾಗ್ತಾನೆ, ಅಂದರೆ ಪ್ರಾಣವನ್ನು ತೆಗಿಬೇಡ ಅಂತ. ಸಣ್ಣ ಕೋಲ್ ತಗೊಂಡು ಹೊಡಿ, ಬುದ್ಧಿ ಕಳಿಸಿ ಅಂತ. ಯೌವನ ಪ್ರಾಯದಾಗ ಆ ರೀತಿ ಮಾಡಿದರೆ ಅವರು ತಿರುಗಿ ಬೀಳುತ್ತಾರೆ. ಆಗ ಏನು ಮಾಡಬೇಕು, ಅವರನ್ನು ಬಿಟ್ಟು ಕಳಿಸ್ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಾನೂನು ಪ್ರಕಾರ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ಟು ಅವರಿಗೂ ತಿಳಿಸಿ ಅಲ್ಲಿ ಬರವಣಿಗೆ ಮಾಡಿ ಅವರನ್ನು ಕಳಿಸಿಬಿಡಬೇಕು. ಅಂದರೆ 18 ವರ್ಷದಿಂದ ಮೇಲ್ಪಟ್ಟು. ಇನ್ನು ಅದಕ್ಕೆ ಮೊದಲು ಗಲಾಟೆ ತಡಿಲಿಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡಬೇಕಂದ್ರೆ ಶಿಶುಪಾಲನಾ ಕೇಂದ್ರಕ್ಕೆ, ಅಂದರೆ ಮಕ್ಕಳ ಕೇಂದ್ರಕ್ಕೆ, ಸರ್ಕಾರದ ವಶಕ್ಕೆ ಒಪ್ಪಿಸಿಬಿಡಬೇಕು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅನಾಥರ ಮೇಲೆ ಕೈ ಮಾಡೋಕ್ಕೂ ಹೋಗಬಾರದು. 22, ಹೀಗಿದ್ದರೆ ನನ್ನ ಹೆಗಲಿನ ಕೀಲು ತಪ್ಪಲಿ, ತೋಳು ಸಂದಿನಿಂದ ಮುರಿದು ಬೀಳಲಿ. ಒಂದು ವೇಳೆ ನಾನು ಅನಾಥ ಮಕ್ಕಳಿಗೆ ಹೊಡೆದಿದ್ರೆ, ಅನಾಥ ದೊಡ್ಡವರಿಗೂ ನಾನು ಹೊಡೆದಿದ್ರೆ, ನನ್ನ ಹೆಗಲಿನ ಕೀಲು ತಪ್ಪಲಿ ಅಂದರೆ ಭುಜ ತಪ್ಪಿ ಹೋಗಲಿ ಅಂತ, ಕೈ ಕೂಡ ನನಗೆ ಬಾರದೆ ಆಗಲಿ. ತೋಳು ಸಂದಿನಿಂದ ಮುರಿದು ಹೋಗಲಿ. ತೋಳು ಅಂದರೆ ನಮ್ಮ ಹೆಗಲೆ, ಅಲ್ಲಿಂದ ಸಂಪೂರ್ಣ ಕೀಲು ತಪ್ಪಲಿ, ಮುರಿದು ಕೂಡ ಹೋಗಲಿ ಅಂತ ಯೋಬನಿಗೆ ಶಪಿಸಿಕೊಂಡು. ಅಂದರೆ ಅಲ್ಲಿ ಅನಾಥ ವೃದ್ಧರಿಗಿರ್ಬೋದು, ಅನಾಥ ಮಕ್ಕಳಿಗಿರ್ಬೋದು, ಏನೇ ತೊಂದರೆ ಮಾಡಲಿಲ್ಲ ಅಂತೇಳಿ ಕರುಣೆ ತೋರ್ತಾ ಇದ್ದಾನೆ. ಹಾಗೆ ನಾವು ಕೂಡ ಏನು ಮಾಡಬೇಕು, ಇವತ್ತು ಅವ್ರಿಗೆ ಏನಾದರೂ ತಪ್ಪು ಬಂದು ಹೋದರೂ ಕೂಡ ಈಗಲೇ ನಾವು ತಿಳ್ಕೊಂಡ ಹಾಗೆ ಹೊಡೆಯಲು ಬಡಿಯಲು ಮಾಡಲು ಹೋಗಬಾರದು. ಕಾನೂನು ಪ್ರಕಾರವಾಗಿ ಹೋಗಬೇಕು, ಅವರನ್ನು ಬಿಟ್ಟು ಕಳಿಸ್ಬೇಕು. ಒಂದು ವೇಳೆ ಅವ್ರದ್ದೇ ತಪ್ಪಾದರೂ ಕೂಡ ಅವರನ್ನು ನಾವು ಕಣ್ಣೀರು ಹಾಕಿಸಬಾರ್ದು, ದುಃಖ ಪಡಿಸಬಾರ್ದು. ಯಾಕೆಂದರೆ ಅವರಿಗೆ ಸರ್ವ ಸೃಷ್ಟಿಕರ್ತನ ದೇವರೇ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 23ನೇ ವಚನ, ದೇವರಿಂದ ಬರುವ ವಿಪತ್ತಿಗೆ ಅಂಜಿಕೊಂಡಿದ್ದೇನಷ್ಟೇ. ನೋಡಿ, ಆಗ ಮತ್ತೆ ಹೇಳ್ತಾನೆ, ಓ ಅಲ್ಲ, ಕಡೆಗೂ ಯೋಚನೆ ಮಾಡ್ತಾನೆ, ಇದು ದೇವರಿಂದ ಬಂದ ವಿಪತ್ತು, ಅದಕ್ಕೆ ಹೆದರಿದ. ನಾನೇನು ತಪ್ಪು ಮಾಡಿದ್ದೇನೋ ಏನೋ, ದೇವರಿಂದ ಬಂತಲ್ಲಪ್ಪ ಅಂತೇಳಿ ಸಂತೋಷ. ಅಕಸ್ಮಾತ್ ನಾನೇನು ತಪ್ಪು ಮಾಡಿದ್ದೇನೋ ಅಂತೇಳಿ ಇಲ್ಲ, ಅವನ ಹೆದರಿಕೆಯಿಂದ ಮತ್ತು ಒಬ್ಬ ಇದ್ದ ಹಾಗೆ ನಾವು ಕೂಡ ನನಗೆ ಯಾಕೆ ರೀತಿ ಕಷ್ಟ ಸಂಕಟ ದುಃಖಗಳು ಬಂತು ಅಂತೇಳಿ ನಾವು ಯೋಚನೆ ಮಾಡಬೇಕಾಗಿದೆ. ದೇವರ ನಾಮದಲ್ಲಿ ಎಲ್ಲಿ ತಪ್ಪಿ ಹೋಗಿದ್ದೇನೆ, ದೇವರಿಂದ ಯಾಕೆ ರೀತಿ ನನಗೆ ಶಿಕ್ಷೆ ಬಂತು ಎಂಬುದನ್ನು.
ಆತನ ಪ್ರಭಾವದ ದೆಸೆಯಿಂದ ನಾನು ಇಂಥ ಕೃತ್ಯವನ್ನು ಮಾಡುವುದಕ್ಕಾಗಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ಪ್ರಭಾವದ ದೆಸೆಯಿಂದ ನಾನು ಇಂಥ ಕೃತ್ಯವನ್ನು ಮಾಡುವುದಕ್ಕಾಗಲಿಲ್ಲ. ದೇವರ ಆಶೀರ್ವಾದದಿಂದ ಖಂಡಿತವಾಗಿ ಅನಾಥ ಮಕ್ಕಳಿಗೆ, ತುಂಬ ಬಡವರಿಗೆ, ನಿರ್ಗತಿಕರಿಗೆ ಹೊಡೆಯೋದು, ಬಡಿಯೋದು, ಕಣ್ಣೀರು ಸುರಿಸೋದು, ಇಂಥದ್ದೆಲ್ಲದು ಮಾಡೋದು ದೇವರ ಕೆಲಸವಲ್ಲ. ಇದು ಯಾರು ಮಾಡ್ತಾರೋ ಅವರು ಸೈತಾನನ ಕೆಲಸ. ಅವರ ಆತ್ಮ ದುಷ್ಟ ಆತ್ಮ, ಮನಸ್ಸು ದುಷ್ಟ ಆತ್ಮವಾಗಿದೆ. ಆದ್ದರಿಂದ ದೇವರ ಆತ್ಮ ಇರೋರು ಏನು ಮಾಡಿದರೆ ಎಲ್ಲವನ್ನು ಸಹಿಸಿಕೊಂಡು ಶಾಂತಿ ಸಮಾಧಾನದಲ್ಲಿ ಹೋಗಿ ನ್ಯಾಯ ಪ್ರಕಾರ ಅವರು ನಡೆದುಕೊಳ್ತಾರೆ. ಕೆಲವರು ಅಂಥವ್ರನ್ನು ಉಪಯೋಗಿಸಿಕೊಂಡು ಇವತ್ತು ಹೊಡೆದು ಬಡ್ದು ಏನೆಲ್ಲ ಮಾಡಿ ಹಣ ಸಂಪಾದನೆ ಕೂಡ ಮಾಡೋರಾಗಿದ್ದಾರೆ. ಉದಾಹರಣೆಗೆ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯ ಒಂದು ತಾಲೂಕಿನ ಒಂದು ಗ್ರಾಮದಲ್ಲಿ ಒಬ್ಬ ಆಶ್ರಮನ ಹಣ ಸಂಪಾದನೆಗಾಗಿ ದೇವರ ನಾಮದಲ್ಲಿ ಆಶ್ರಮವನ್ನು ತೆರೆದರು. ಕಡೆಗೆ ಕಣ್ಣಿಗೆ ಕಾಣದವರಿಗೆ ಕೂಡ ಆ ಆಶ್ರಮ ನಡೆಸೋನ ಹೆಂಡತಿ, ಏಳು ಹೋಗು ನಡಿ, ಪ್ಲೇಟ್ ತುಳ್ಳಿ ಅಲ್ಲಿ ಯಾಕೆ ಚೆಲ್ತೀಯ ಅಂತ ಕೋಲ್ ತಗೊಂಡು ಎರಡೂ ಕಣ್ಣು ಕಾಣದಂಥವರಿಗೆ ಹೊಡೆಯುವಳಾಗಿದ್ದಳು. ನಾನು ಆಗ ಅಲ್ಲಿದ್ದೆ, ಆಶ್ರಮದಲ್ಲಿದ್ದೆ. ನನಗೂ ಒಂದು ದಿವಸ ತಡೆಯಕ್ಕಾಗದೆ ನಾನು ಅವರೊಂದಿಗೆ ಜಗಳಗೆ ನಿಂತೆ. ಅವರಿಗೆ ಮೊದಲೇ ಕಣ್ಣು ಕಾಣೋದಿಲ್ಲ, ನೀವು ಯಾಕೆ ಹೊಡಿತೀರಿ ಅಯ್ಯ ಆ ಹುಡುಗಿ ಅಯ್ಯೋ 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 ಅಂತ ಕಿರ್ಚಾಡೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೇಳೋದಿಲ್ಲ, ಆದರೆ ದೇವರ ಪರವಾಗಿ ಸಾಕ್ಷಿ ನುಡಿತೇನೆ. ಕಡೆಗೆ ನನಗೆ ನೋಡಲಾಗದೆ ಹುಡುಗಿಯನ್ನ ಕೈಯಲ್ಲಿ ಹಿಡಿದು ಎತ್ತಿಕೊಂಡು ಹೋಗಿ ಕೈ ತೋರಿಸಿ ಆ ಒಂದು ಮಗಳ ಪಾದ ಬಟ್ಟಲನ್ನ ತೊಳೆದು ಮಾಡಿ, ಅಲ್ಲಿ ಬಹಳ ಮಂದಿ ವಯಸ್ಸಾದವರು ಇದ್ರು, ಅವರ ಬಟ್ಟೆಯನ್ನು ಡ್ರಮ್ಮಿಗೆ ಹಾಕಿ ಸರ್ಪ ಹಾಕಿ ಕೋಲಲ್ಲಿ ಎಲ್ಲ ಅದನ್ನು ಹೊಡೆದು ಬಡ್ದು ಮಾಡಿ ಆದಷ್ಟು ಮಟ್ಟಿಗೆ ಕ್ಲೀನ್ ಮಾಡಿ ಒಣಗಿಸಿ ಕೊಡುವಂಥ ಕೆಲಸವನ್ನು ದೇವರು ನನಗೆ ವಹಿಸಿಕೊಟ್ಟು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಒಂದು ಆಶೀರ್ವಾದ ಮಾಡಿದ್ರು ದೇವರು. ನನ್ನ ಕೈಯಲ್ಲಿ ಆ ಕೆಲಸವನ್ನು ಕೂಡ ಮಾಡಿದ್ರು. ಮನೆಯಲ್ಲಿ ವಿರೋಧ ಆದಾಗ, ಅದು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯ ಒಂದು ಗ್ರಾಮದಲ್ಲಿ ನನ್ನನ್ನು ದೇವರು ತಗೊಂಡೋಗಿ ಅಲ್ಲಿ ಅಡಗಿಸಿದ್ರು. ಅಂದರೆ ನನ್ನನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಅರೆಸ್ಟ್ ಮಾಡುವಂಥದ್ದು, ಜೈಲಿಗೆ ಕಳಿಸುವಂಥ ಒಂದು ಸಂದರ್ಭ. ಆಗ ಅಲ್ಲಿ ಅನಾಥ ಬುದ್ಧಿ ಮಾಂದ್ಯ ಮಕ್ಕಳ ಒಂದು ಆಶ್ರಮ, ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿ ಕೂಡ ಅವರ ಒಂದು ಸೇವೆಯನ್ನು ಮಾಡುವಂಥದ್ದು, ಗಲೀಜಿ ಸ್ನಾನ ಮಾಡುವಂಥದ್ದು, ಬಟ್ಟೆಗೊಂದು ಒಂದು ಅವಕಾಶವನ್ನು ಕೂಡ ದೇವರು ಒದಗಿಸಿಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನನ್ನ ಕೈಯಲ್ಲಿ ಕೆಲಸ ಮಾಡಿದಕ್ಕಾಗಿ ನಾನು ದೇವರಿಗೆ ಕೃತಜ್ಞತಾ ವಂದನೆಯನ್ನು ಸಲ್ಲಿಸುತ್ತೇನೆ. ಸ್ತೋತ್ರವಾಗಲಿ. ಹಾಗೆ ಒಂದು ದಿವಸಕ್ಕೆ ದೊಡ್ಡ ದೊಡ್ಡ ಡ್ರಮ್ಮಲ್ಲಿ ಇಡೀ ಮಕ್ಕಳ ಬಟ್ಟೆಯನ್ನು ಹಾಕಿ ಅಲ್ಲಿಗೆ ಸರ್ಪುಡಿ ಹಾಕಿ ನೀರು ಹಾಕಿ ಕೋರಳಿ ಚುಚ್ಚಿ ಮಾಡಿ ನೀರನ್ನು ಚೆಲ್ಲಿ ಮತ್ತು ನೀರು ಹಾಕಿ ಅದನ್ನು ತೊಳೆದು ಒಣಗಿಸಿಕೊಡುವಂಥ ಭಾಗ್ಯವನ್ನು ಕೂಡ ದೇವರು ನನಗೆ ಕೊಟ್ಟರು. ಹಾಗೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ, ಬಳ್ಳಾರಿ ನಗರದಲ್ಲಿ ಕೂಡ ಅಲ್ಲಿಯೂ ಇದೇ ರೀತಿ, ಹುಬ್ಳಿಲಿ ಕೂಡ ದೇವರು ಇದೇ ಒಂದು ಕೆಲಸವನ್ನು ನನಗೆ ಕೊಟ್ಟರು. ಅನಾಥ ಕಣ್ಣು ಕಾಣದಂಥ ವೃದ್ಧೆಯರ ಕೆಲಸ ಮಾಡುವಂಥದ್ದು, ಆಶ್ರಮದಲ್ಲಿ ಕೆಲಸ ಮಾಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಬನ ಈ ವಿಷಯಗಳನ್ನ ನೋಡುವಾಗ ಖಂಡಿತವಾಗಿ ದೇವರು ನನ್ನ ಮೇಲೆ ಪ್ರೀತಿ ಇಟ್ಟು ಆ ಎಲ್ಲ ಕೆಲಸವನ್ನು ಕೂಡ ದೇವರು ಮಾಡಿಸಿದ್ರು. ಅದಕ್ಕಾಗಿ ಅವರನ್ನು ಸ್ನಾನ ಮಾಡಿಸುವಂಥ ಒಂದು ಅವಕಾಶವನ್ನು ಕೂಡ ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲ್ಲೂ ಎಂಥ ಸಾಕ್ಷಿಗಳು ಬೇಕಾದಷ್ಟು ಇದೆ. ದೇವರು ನನ್ನ ಕೈಯಲ್ಲಿ ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದ ವೃದ್ಧೆಯರ ಕೆಲಸ, ಅವರನ್ನು ಕೂಡ ಸ್ನಾನ ಮಾಡಿಸುವಂಥದ್ದು ಕೆಲಸವನ್ನು ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲ್ಲೂಯ. ಹಾಗೆ ನಮಗೆ ಒಂದೊಂದು ಅವಕಾಶ ಸಿಕ್ಕಿದಾಗ ನಾವು ಹಿಂಜರಿಬಾರ್ದು. ದೇವರ ಆತ್ಮ ಇದ್ದರೆ ಅವರು ಹಿಂಜರಿಯೋದಿಲ್ಲ, ಆ ಕೆಲಸವನ್ನು ಮಾಡಿಯೇ ಮಾಡ್ತಾರೆ. ಆದರೆ ಕಷ್ಟ ಬಂತದೆಲ್ಲ ನಾವು ಹಿಂಜರಿಬಾರ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ದೇವರ ಪ್ರಭಾವ ಇಲ್ಲದೆ ಯಾವ ಕೆಲಸವನ್ನು ಮಾಡಲು ಆಗುವುದಿಲ್ಲ. ಈಗಾಗಲೇ ಹೇಳಿದ ಹಾಗೆ ದುಡ್ಡಿಗಾಗಿ ಆಶ್ರಮಗಳನ್ನ ಓಪನ್ ಮಾಡಿಕೊಂಡು ಮೊದಲೇ ಕಣ್ಣು ಕಾಣೋದಿಲ್ಲ, ಹೊಡ್ಕೊಂಡು ಕ್ಲೀನ್ ಮಾಡು, ಅಲ್ಲಿ ಯಾಕೆ ಚೆಲ್ತೀಯಾ ಅಂತ ಹೇಳಿ ಖಂಡಿತ ಈ ಪಾಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿದೆಯೋ? ಖಂಡಿತವಾಗಲೂ ಸಾಧ್ಯವಿಲ್ಲ. ಅವರ ಹೆಸರನ್ನು ಹೇಳಿಕೊಂಡು ಹಣ ಸಂಪಾದನೆ ಮಾಡುವಂಥದ್ದು, ಅವರಿಗೆ ದಿವಸಕ್ಕೆ ಕುಡಿಯುವ ನೀರಿಗೆ ಕೂಡ ಬೇರೆಯವರು ಬಿಲ್ ಕಟ್ತಾ ಇದ್ದಾರೆ, ಅದನ್ನು ಇವರು ಉಪಯೋಗಿಸಿಕೊಳ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಎಷ್ಟೋ ದವಸ ಧಾನ್ಯಗಳು ಬರ್ತದೆ, ಇವರ ತಂಗಿಯಂದಿರಿಗೆ ಅವರಿಗೆ ಇವರಿಗೆ ತಮ್ಮಂದಿರಿಗೆ ಅದನ್ನು ಕೊಟ್ಟು ಕಳಿಸೋರಾಗಿದ್ದಾರೆ. ಎಲ್ಲ ಸಾಧಾರಣ ಎಲ್ಲ ಆಶ್ರಮಗಳಲ್ಲಿ ಇದುವೇ ನಡೀತಾ ಇರೋದು ಇವತ್ತು. ಆದ್ರಿಂದ ನನ್ನ ಸಹೋದರ ಸಹೋದರಿ, ಯಾರಾದರೂ ದಾನ ಧರ್ಮ ಮಾಡೋರು ಇದ್ರೆ ಖಂಡಿತವಾಗಿ ಅಲ್ಲಿ ಅವರಿಗೆ ತಗೊಂಡೋಗಿ ಊಟವನ್ನ ಮಾಡಿ ಬಡಿಸಿ ಕೊಟ್ಟು ಬನ್ನಿ. ಇಲ್ಲಿ ಹೀಗೆ ಒಂದು ಆಶ್ರಮದಲ್ಲಿ ಕೂಡ ಯಾರಾದರೂ ಬಂದು ಇದೆಲ್ಲ ಕಣ್ಣಾರೆ ಕಂಡಿದ್ದು ನೋಡಿದ್ದು, ಒಬ್ಬೊಬ್ಬರಿಗೆ ಸ್ವಲ್ಪ ದುಡ್ಡು ಅದಿದ್ದು ಕೊಟ್ಟರೆ ಅವ್ರು ಹೋದ್ಮೇಲೆ ಅವ್ರ ಕೈಯಿಂದ ದುಡ್ಡನ್ನು ಕಿತ್ತುಕೊಳ್ತಾರೆ. ಒಳ್ಳೆ ಒಳ್ಳೆ
ಬೆಡ್ಶೀಟು ಲುಂಗಿ ಅಥವಾ ಇಂಥ ಬಟ್ಟೆಗಳನ್ನೆಲ್ಲ ಗಂಡಸರಿಗೂ ಹೆಂಗಸರಿಗೂ ಕೊಟ್ಟರೆ ಅದನ್ನೆಲ್ಲ ತೆಗೆದು ಇಟ್ಟುಕೊಂಡು ಅವರು ಉಪಯೋಗಿಸಿಕೊಳ್ತಾರೆ. ಇಂಥದನ್ನು ಉಪಯೋಗಿಸಿಕೊಂಡು ಪ್ಯಾಂಟ್ ಶರ್ಟನ್ನೆಲ್ಲ ಹಾಕ್ಕೊಂಡುಕೊಂಡು ಇವತ್ತು ಒಬ್ಬೊಬ್ಬರು ಪಾಸ್ಟ್ಗಳಾಗಿ ಇವತ್ತು ಮೆರೀತಾ ಇದ್ದಾರೆ. ಇಂಥವರ ಬಟ್ಟೆಗಳನ್ನು ಕೂಡ ಹಾಕ್ಕೊಂಡು ಇವತ್ತು ಕೂಡ ನಡೀತಾ ಇದೆ. ಆದರೆ ಅವರಿಗೆ ಒಂದೇ ಒಂದು ಪುತ್ರ ಸಂತಾನ ಇವತ್ತು ಕೂಡ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಅದು ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಇವು ಪುತ್ರ ಸಂತಾನ ಇಲ್ಲ. ಇದು ಯೆರೆಮೀಯನ ಗ್ರಂಥದಲ್ಲಿ, ಹೋಶೇಯನ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಪುತ್ರ ಸಂತಾನ ಇಲ್ಲ. ಆದರೆ ಯೋಬ ಹಾಗೆ ಮಾಡಲಿಲ್ಲ. ಕಷ್ಟ ಸಂಕಟ ದುಃಖ ಬಂದರೂ ದೇವರು ಯೋಬನಿಗೆ ಕೊಟ್ಟಂಥ ಕೆಲಸವನ್ನು ಹಿಂದೆ ಮುಂದೆ ನೋಡದ. ಅನಾಥ ಮಕ್ಕಳಿಗೂ ಅನಾಥ ವೃದ್ಧರಿಗೂ ಬಡವರಿಗೂ ಬಹಳ ಒಂದು ಸಹಾಯವನ್ನು ಮಾಡೋ ವ್ಯಕ್ತಿಯಾದನದು ದೇವರ ಆಶೀರ್ವಾದ ಇರೋದರಿಂದ ಇಂಥದ್ದನ್ನು ನಾವು ಕೂಡ ಉಪಯೋಗಿಸಿಕೊಳ್ಳಬೇಕು. ದಯವಿಟ್ಟು ಅವರಿಗೆ ದುಃಖ ಪಡಿಸಬಾರ್ದು, ಕಣ್ಣೀರು ಹಾಕಿಸಬಾರ್ದು. ಅದು ದೇವರ ಕೋಪಕ್ಕೆ ಗುರಿಯಾಗ್ತಾರೆ ಅಂತ ಇದರ ಅರ್ಥ. ಸರಿ, 24ನೇ ವಚನ. ಒಂದು ವೇಳೆ ನಾನು ಬಂಗಾರದಲ್ಲಿ ಭರವಸೆ ಇಟ್ಟು ಅಪರಂಜಿಗೆ ನಿನ್ನನ್ನೇ ನಂಬಿದ್ದೇನೆ ಎಂದು ಹೇಳಿದ್ದರೆ. ನೋಡಿ, ಅನೇಕರು ಏನು ಮಾಡ್ತಾರೆ, ದೇವರಿಂದ ಆರಿಸಿಕೊಂಡವರು ಬರೀ ಬಂಗಾರದ ಮೇಲೆ ಆಸೆ. ಅವ್ರಿಗೆ ಏನು ಮಾಡಬೇಕು, ಬರೀ ಬಂಗಾರ ಬಂಗಾರ ಬಂಗಾರ. ಅಯ್ಯೋ, ಅವ್ರು ಅಷ್ಟು ಹಾಕ್ಕೊಂಡಿದ್ದಾರೆ, ಅವ್ರಿಗಿಂತ ನಾನು ಮೇಲೆ ಹಾಕ್ಕೊಳ್ಬೇಕು, ಇನ್ನು ಬಂಗಾರ ಗಳಿಸ್ಬೇಕು, ನಾನು ಇನ್ನು ಎಲ್ಲರಿಗಿಂತ ಜಾಸ್ತಿ ಆಗಿ ಇಟ್ಕೊಳ್ಬೇಕು, ನಾನು ಅಲಂಕಾರ ಆಗಬೇಕು, ಎಲ್ಲರಿಂದ ಜೋರಾಗಿ ಕಾಣಬೇಕು ಅಂತೇಳಿ ಭರವಸೆ ಇಟ್ಟಿದ್ದಾರೆ. ಅಲ್ಲಿ ಮುಂದೆ ಏನು ಹೇಳ್ತಾನೆ, ಅಲ್ಲಿ ಅಪರಂಜಿಗೆ ನಿನ್ನನ್ನೇ ನಂಬಿದ್ದೇನೆ ಎಂದು ಹೇಳಿದ್ದರೆ, ನನ್ನ ಆಸ್ತಿ ದೊಡ್ಡದೆಂದು ನನ್ನ ಕೈಯೇ ಬಹು ಸಂಪತ್ತನ್ನು ಪಡೆಯಿತೆಂದು ಹೆಚ್ಚಳ ಪಟ್ಟಿದ್ದರೆ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಆಗಲಿ ಯೋಬ ಏನು ಮಾಡಿದ, ಯಾವುದೇ ಬಂಗಾರಕ್ಕೆ ಆಸೆ ಪಡಲಿಲ್ಲ, ಅಪರಂಜಿಗಾಗಿ ವಜ್ರ ವೈಢೂರ್ಯಕ್ಕಾಗಿ ಆಸೆ ಪಡಲಿಲ್ಲ, ದೇವರನ್ನು ಬಿಟ್ಟು ಅದನ್ನೇ ನಂಬಲಿಲ್ಲ. ನನ್ನ ಆಸ್ತಿ ನನಗೆ ದೊಡ್ಡದಪ್ಪ, ಅದನ್ನು ಬಿಟ್ಟು ನಮಗೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ನಾನು ದೇವರಿಂದಲೂ ಅದರ ಮೇಲೆ ಜಾಸ್ತಿ ಭರವಸೆ ಇಟ್ಟು ಸಂತೋಷ ಪಟ್ಟಿದ್ದರೆ, ಅದನ್ನೇ ನಂಬಿದ್ದರೆ, ಸೂರ್ಯನು ಪ್ರಕಾಶಿಸುವುದನ್ನಾಗಲಿ ಚಂದ್ರನು ಕಳೆದುಂಬಿದವನ್ನಾಗಲಿ ಚದರಿಸುವವನ್ನಾಗಲಿ ನಾನು ನೋಡಿದಾಗ ಹೃದಯವು ಮರಳುಗೊಂಡು ಕೈಯನ್ನು ಬಾಯಿ ಮುದ್ದಾಡಿದ್ದರೆ, ಇದು ಸಹ ನ್ಯಾಯಾಧಿಪತಿಗಳ ದಂಡನೆಗೆ ಯೋಗ್ಯವಾದದ್ದು, ಮೇಲಣ ಲೋಕದ ದೇವರಿಗೆ ದ್ರೋಹಿಯಾದಂತಾಯಿತು. ದೇವರ ಸ್ತೋತ್ರ. ದೇವರು ಸಂಪೂರ್ಣವಾಗಿ ದರ್ಶನ ಕೊಟ್ಟು ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ದೇವರ ಮೇಲೆ ಭರವಸೆ ಇಡಬೇಕು ಹೊರತು ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಮೇಲೆ, ವಿದ್ಯೆ ಮೇಲೆ, ಉದ್ಯೋಗದ ಮೇಲೆ ಭರವಸೆ ಇಟ್ಟು ಅದುವೇ ನಮ್ಮ ಆಸ್ತಿ. ಕೆಲವರು ಹೇಳ್ತಾರೆ, ನಮಗೆ ಉದ್ಯೋಗ ಇಲ್ಲ, ವಿದ್ಯೆ ಇಲ್ಲದ್ರೆ ಏನು ಮಾಡೋಕ್ಕೂ ಆಗೋದಿಲ್ಲ. ಯಾವ ದೇವರನ್ನು ನಂಬಿದವರು, ದೇವರನ್ನು ಅರಿತವರು, ದೇವರಿಂದ ಸಹಾಯ ಪಡೆದವರು ಕೂಡ ಇಲ್ಲ, ವಿದ್ಯೆ ಬೇಕು, ವಿದ್ಯೆ ಇಲ್ಲದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಆ ಮಿನಿಸ್ಟರ್ ಹತ್ರ ಹೋಗ್ತೇನೆ, ಈ ಮಿನಿಸ್ಟರ್ ಹತ್ರ ಹೋಗ್ತೇನೆ, ಆ MLA ಹತ್ರ ಹೋಗ್ತೇನೆ, ಈ MLA ಹತ್ರ ಹೋಗ್ತೇನೆ, ಆ MP ಹತ್ರ ಹೋಗ್ತೇನೆ, ಈ MP ಹತ್ರ ಹೋಗ್ತೇನೆ, ಒಂದು ಕೈ ಕೊಡುವುದಿಲ್ಲ. ಕಡೆಗೆ ಚಳಿಗಾಲದಲ್ಲಿ ಮುದುರಿಕೊಂಡು ಬೆಡ್ಶೀಟ್ ರಗ್ಗನ್ನು ಹೊದ್ದುಕೊಂಡು ಯಾವ ರೀತಿ ಮುದುರಿಕೊಂಡು ಬೀಳ್ತಾರೋ ಆ ರೀತಿ ಇವರ ವಿದ್ಯೆ ಎಲ್ಲ ಹೋಗಿ ಮುದುರಿಕೊಂಡು ಬೀಳುವಂಥ ಪರಿಸ್ಥಿತಿ ಬರ್ತದೆ. ಕೊನೆಗೆ ಏನು ಮಾಡ್ತಾರೆ, ಹಾಗೆ ಹೀಗೆ ಅಂತೇಳಿ ಕೇವಲ ಒಂದು ಸಣ್ಣ ಸಂಬಳಕ್ಕೆ ಹೋಗ್ಕೊಂಡು ಇಲ್ಲಿ ದುಡಿಯಬೇಕಾಗ್ತದೆ. ಕಾರಣ ದೇವರಿಂದ ದೂರ ಹೋದಂಥ ವಿದ್ಯೆಯನ್ನೇ ನಂಬಿದ್ದು, ಹಣವನ್ನೇ ನಂಬಿದಂಥದ್ದು ಈ ಶಿಕ್ಷೆ ಕೂಡ ಒಳಪಡಬೇಕಾಗ್ತದೆ. ಅದನ್ನೇ ಯೋಬ ಹೇಳಿದ್ದು. ಒಂದು ವೇಳೆ ನಾನು ಬಂಗಾರದಲ್ಲಿ ಭರವಸೆ ಇಟ್ಟು ಅಪರಂಜಿಗೆ ನಿನ್ನನ್ನೇ ನಂಬಿದ್ದೇನೆ ಎಂದು ಹೇಳಿದ್ದರೆ, ಅಯ್ಯೋ ನನ್ನ ಮಗ ಫಾರಿನಿಗೆ ಹೋಗಬೇಕು, ನನ್ನ ಮಗಳು ಫಾರಿನಿಗೆ ಹೋಗಬೇಕು, ಆ ಸಂಸ್ಥೆಗೆ ಕೆಲಸ ಮಾಡಬೇಕು, ಈ ಸಂಸ್ಥೆಗೆ ಕೆಲಸ ಮಾಡಬೇಕು, ಇಂಜಿನಿಯರ್ ಆಗಬೇಕು, ಅವನು ವಿಜ್ಞಾನಿ ಆಗಬೇಕು, ಅಷ್ಟು ಸಂಪಾದನೆ ಇಷ್ಟು ಸಂಪಾದನೆ, ನಮಗೆ ಆ ಕೆಲಸ ಬೇಡ ಈ ಕೆಲಸ ಬೇಡ. ಕಡೆಗೆ ಯಾವುದೋ ಒಂದು ಕಂಪನಿಗಳಲ್ಲಿ ಹೋಗ್ಕೊಂಡು ಸಣ್ಣ ಸಂಬಳಕ್ಕೆ ದುಡಿಬೇಕಾಗ್ತದೆ. ಕಾರಣ ತನ್ನನ್ನು ತಾನೇ ಮೇಲಕ್ಕೆ ಹೆಚ್ಚಿಸಿಕೊಂಡಂಥದ್ದು, ವಿದ್ಯೆ ಹಿಂದೆ ಓಡಿದಂಥದ್ದು, ಹಣದ ಹಿಂದೆ ಓಡಿದಂಥದ್ದು, ಯೋಚನೆ ಮಾಡಿದಂಥದ್ದು. ಅದಕ್ಕೆ ಮತ್ತೆ 23ನೇ ಅಧ್ಯಾಯ 12ನೇ ವಚನದಲ್ಲಿ ಏರಿದವರನ್ನು ತಗ್ಗಿಸುವೆನು, ತಗ್ಗಿದವರನ್ನ ಏರಿಸುವೆನು ಅಂತ ಮತ್ತಾಯನ ಮೂಲಕ ಇದನ್ನೇ ಹೇಳಿದ್ದು. ದೇವರ ನಂಬಿಕೆ ಸ್ತೋತ್ರ. ಅದಕ್ಕೆ ಯೋಬ ಹೇಳಿದ್ದು, ಒಂದು ವೇಳೆ ನಾನು ಬಂಗಾರದಲ್ಲಿ ಭರವಸೆ ಇಟ್ಟು ಅಪರಂಜಿಗೆ ನಿನ್ನನ್ನೇ ನಂಬಿದ್ದೇನೆ ಎಂದು ಹೇಳಿದ್ದರೆ, ಬಹಳ ಬಂಗಾರ 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 ಬಂಗಾರ, ದೊಡ್ಡ ಒಂದು ಕಾರ್ಯಗಳು ಬಂದು ಮುದುರಿದಾಗ ಆ ಬಂಗಾರ ಅಡವಿಟ್ಟು ಕಡೆಗೆ ಬಂಗಾರ ಹೋದ ದಾರಿಯೇ ಇರುವುದಿಲ್ಲ. ಒಂದು ನಾನಾ ರೀತಿಯ ಕಷ್ಟ ಸಂಕಟ ಬಂದಾಗ, ಅಯ್ಯೋ ನನ್ನ ಕಾಯಿಲೆಗಳು
ಗುಣ ಆದರೆ ಸಾಕು, ನನ್ನ ಕಾಯಿಲೆ ಗುಣ ಆದರೆ ಸಾಕು, ಆ ಬಂಗಾರ ಗುಣ ಮಾಡ್ತದ? ಇಲ್ಲವೇ ಇಲ್ಲ. ಉದಾಹರಣೆಗೆ ಕೊರೋನಾ ಬಂದಾಗ ಎಷ್ಟು ಜನ ಆಸ್ತಿ ಪಾಸ್ತಿ ಬಂಗಾರವನ್ನು ಮಾಡಿದ್ರು, ಆ ಕಾಯಿಲೆ ಗುಣ ಆಗಲೇ ಇಲ್ಲ, ಬಂಗಾರವನ್ನು ದಾರಿಗೆ ಎಸೆದರು. ಇದನ್ನು ನಾವು ಕೂಡ ಮಾಧ್ಯಮದಲ್ಲಿ ಬಹಳ ಸಲ ನೋಡಿದ್ದೇವೆ. ನಮಗೆ ಗುಣ ಆದರೆ ಸಾಕಾರಪ್ಪ ಅಂತೇಳಿ ಬೆಟ್ಟ ಗುಡ್ಡ ಜರಿದು ಸುನಾಮಿ ಜಲಪ್ರವಾಹ ಚಂಡಮಾರುತ ಬಂದಾಗ ಇವರ ಬಂಗಾರ ಏನಾದರೂ ಇವರಿಗೆ ರಕ್ಷಣೆಗೆ ಬಂತ? ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಐಗುಪ್ತ ದೇಶದಲ್ಲಿ ಇಸ್ರೇಲರು 430 ವರ್ಷ ಜೀತದಾಳುಗಳಾಗಿ ದುಡಿದಾಗ ಬಂಗಾರವನ್ನು ಸಂಪಾದನೆ ಮಾಡಿದ್ರು. ಮೋಶೆ ಮುಖಾಂತರ ಹೇಳಿಸಿದ್ರು, ಅವರ ಬಂಗಾರವನ್ನು ವಾಪಸ್ ಅವರು ತೆಗೆದುಕೊಳ್ಳಲಿ, ಅವರ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ತೊಡಿಸಿ ಅಂತೇಳಿ. ಆವಾಗ ಏನು ಮಾಡಿದ್ರು, ಅವರಿಗೆ ದೇವರು ಯಾರು ಅಂತಲೇ ಗೊತ್ತಿರಲಿಲ್ಲ. ಮೋಶೆ ಮುಖಾಂತರ ತಿಳಿಯಪಡಿಸಿದ್ರು. ಆದರೆ ಇವರು ಅಲ್ಲಿ ಆಸ್ತಿ ದುಡಿದು ಚೆನ್ನಾಗಿ ಬಂಗಾರವನ್ನು ಸಂಪಾದನೆ ಮಾಡಿ ದೇವರು ಬಹಳ ದೊಡ್ಡ ಅದ್ಭುತ ಕಾರ್ಯಗಳನ್ನು ಅವರ ಕಣ್ಣಿಗೆ ಕಾಣುವ ಹಾಗೆ ಮಾಡಿ ಅವರನ್ನು ನಡೆಸುತ್ತಾ ಬಂದರು. ದೇವರ ಮೇಲೆ ಭರವಸೆ ಇಡಲಿಲ್ಲ, ಬದಲಾಗಿ ಬಂಗಾರದ ಮೇಲೆ ಆಸೆ ಇಟ್ಟರು, ಭರವಸೆ ಇಟ್ಟರು, ದೇವರನ್ನು ಮರೆತರು. ಕಡೆಗೆ ದೇವರು ಏನು ಮಾಡಿದ್ರು, ಮೋಶೆ ಮುಖ ನಾನು ಅವರನ್ನು ದಾರಿಯಲ್ಲಿ ಕೊಳ್ತೇನೆ ಅಂತಂದರೆ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗೋತ್ತಿಗೆ ಅದರ ಒಳಗೆ ನಾನು ಅವರನ್ನು ಕೊಂದು ಬಿಡ್ತೀನಿ. ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನೋಡಿದ್ರು ನನ್ನ ಮೇಲೆ ಭರವಸೆ ಇಲ್ಲ, ಅವರು ಬಂಗಾರದ ಮೇಲೆ ಭರವಸೆ ಇಟ್ಟರು ಅಂತ ಹೇಳಿದ್ರು. ಕಡೆಗೆ ಅದಕ್ಕೆ ನೋಡಿ, ಅವರು ಕಾನಾನ್ ದೇಶ ಸೇರೋದಕ್ಕಿಂತ ಮೊದಲು ನಾನಾ ರೀತಿಯಲ್ಲಿ ಶಿಕ್ಷೆ ಅನುಭವಿಸಿ ಸತ್ತು ಹೋದರು. ಅದುವೇ ಇವತ್ತು ಕೂಡ ನಡೀತದೆ. ದೇವರು ದರ್ಶನ ಕೊಟ್ಟ ಮೇಲೆ ದೇವರನ್ನು ತಿಳಿಯಪಡಿಸಿದರೆ ಆಮೇಲೆ ಅಂಥವರು ಬೇರೆಯವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಆದರೆ ಇವತ್ತು ವೇದಗಳಿರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಇಂಥದ್ರೆಲ್ಲ ದೇವರು ಅವರವರಿಗೆ ಅವರವರ ಭಾಷೆಯಲ್ಲಿ ತಿಳಿಸಿದ ಮೇಲೆ ದೇವರಿಗೆ ವಿರುದ್ಧವಾಗಿ ಹೋದರೆ ನಾನಾ ರೀತಿ ಶಿಕ್ಷೆಯಲ್ಲೇ ಅನುಭವಿಸಲೇಬೇಕಾಗ್ತದೆ. ಅದಕ್ಕೆ ಒಂದು ದೇವರ ಮನುಷ್ಯ ಹೇಳ್ದ, ನಿನ್ನ ಕಷ್ಟ ಸಂಕಟ ದುಃಖಗಳು ಬಂದಾಗ ನಿನ್ನ ಬೆಳ್ಳಿ ಬಂಗಾರ ಆಸ್ತಿ ಹಣ ನಿನ್ನ ಸಹಾಯಕ್ಕೆ ಬರುವುದಿಲ್ಲ ಅಂತ ಹೇಳಿದರೆ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಕೂಡ ಇವತ್ತು ಕಣ್ಣಲ್ಲಿ ಕಾಣ್ತಾ ಇದ್ದೇವೆ. ನಾನಾ ರೀತಿಯಲ್ಲಿ ಸುನಾಮಿ, ಚಂಡಮಾರುತ, ಬೆಟ್ಟ ಗುಡ್ಡ ಜರಿಯೋದು, ದೊಡ್ಡ ದೊಡ್ಡ ಕಾಯಿಲೆಗಳು, ಬೆಂಕಿ ಬೀಳುವಂಥದ್ದು, ಅಥವಾ ದೊಡ್ಡದಾಗಿ ಆಳಿಕಲ್ಲು ಮಳೆ ಬಂದು ಬೆಳೆ ಸಂಪೂರ್ಣ ನಾಶವಾಗುವಂಥದ್ದು, ಮಗ ಏನೋ ಆಗೋದು, ಮಗಳು ಏನೋ ಆಗೋದು. ಕಾರಣ ದೇವರನ್ನು ಮರೆತು ದೂರ ಹೋಗಿದ್ದುದರಿಂದ. ದೇವರ ನಮಗೆ ಸ್ತೋತ್ರ. ಹಾಗೆ ಇಸ್ರೇಲರಿಗೆ ಬಂದಿದ್ದು ಕೂಡ ಅದುವೇ ಗತಿ. ದೇವರ ನಮಗೆ ಸ್ತೋತ್ರ. ಹಲ್ಲೆಲೂಯಾ. ಹೇಳಿದ್ದಾರೆ, ನನ್ನ ಆಸ್ತಿ ದೊಡ್ಡದೆಂದು ನನ್ನ ಕೈಯೇ ಬಹು ಸಂಪತ್ತನ್ನು ಪಡೆಯಿತೆಂದು ಹೆಚ್ಚಳ ಪಟ್ಟಿದ್ದರೆ, ಅಯ್ಯೋ ನನಗೆ ಅಷ್ಟು ಆಸ್ತಿ ಇದೆ, ಇಷ್ಟೇ ಆಸ್ತಿ ಇದೆ, ಅಷ್ಟೇ ಎಕರೆ ಇದೆ, ಇಷ್ಟೇ ಎಕರೆ ಇದೆ, ದೇವರ ನನ್ನದು ದೇವರು ನನಗೆ ಕೊಟ್ಟ ಅಂತೇಳಿ ಹೇಳಲಿಲ್ಲ, ಹೇಳ್ತಾ ಇಲ್ಲ ಅನೇಕರು. ನಾನು ಮಾಡಿದೆ, ಇದಕ್ಕೂ ಕೂಡ ಶಿಕ್ಷೆನೆ. ಸೂರ್ಯನು ಪ್ರಕಾಶಿಸುವುದನ್ನಾಗಲಿ ಚಂದ್ರನು ಕಳೆದುಂಬಿದವನಾಗಿ ಚದುರಿಸುವುದಕ್ಕಾಗಲಿ ನಾನು ನೋಡಿದಾಗ ಹೃದಯವು ಮರಳುಗೊಂಡು ಕೈಯನ್ನು ಬಾಯಿ ಮುದ್ದಾಡಿದರೆ ಇದು ಸಹ ನ್ಯಾಯಾಧಿಪತಿಗಳ ದಂಡನೆಗೆ ಯೋಗ್ಯವಾದದ್ದು, ಮೇಲಣ ಲೋಕದ ದೇವರಿಗೆ ದ್ರೋಹಿಯಾದಂಥದ್ದು. ನೋಡಿ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನ ಯೋಚನೆ ಮಾಡಿದಾಗ ಖಂಡಿತವಾಗಿ ಬಂಗಾರ ಬೇಡುವ ಬೇಕು, ಆಸ್ತಿ ಪಾಸ್ತಿ ಎಲ್ಲವೂ ಬೇಕು. ದೇವರ ವಾಕ್ಯದ ಪ್ರಕಾರವೇ ನಾವು ಮಾಡ್ಕೊಳ್ಬೇಕು. ಅದಕ್ಕಾಗಿ ಆಸೆ ಪಡಬಾರ್ದು. ನನ್ನದು ನಾನು ಮಾಡಿದೆ, ಅಕಸ್ಮಾತ್ ಇನ್ನೂ ಮಾಡ್ತೀನಿ, ಇನ್ನೂ ಬಂಗಾರ ಬೇಕು, ಇನ್ನೂ ದುಡ್ಡು ಬೇಕು, ಇನ್ನೂ ಆಸ್ತಿ ಬೇಕು. ಇದ್ದವರಿಗೆ ಬಡ್ಡಿಗೆ ದುಡ್ಡು ಕೊಡೋದು, ದಗ ಮೋಸ ಅನ್ಯಾಯ ಮಾಡೋದು, ಸ್ವಲ್ಪ ಸಾಲ ಕೊಡೋದು, ಹೊಡೆದು ಬಡ್ದು ಓಡಿಸುವಂಥದ್ದು. ಅಕಸ್ಮಾತ್ ದೊಡ್ಡ ದೊಡ್ಡ ಐಶ್ವರ್ಯವಂತರು, ರಾಜಕಾರಣಿಗಳು ರೌಡಿಗಳನ್ನ ಬಿಟ್ಟು ಬಡವರನ್ನ ಸ್ವಲ್ಪ ದುಡ್ಡು ಕೊಟ್ಟು ಅಲ್ಲಿಂದ ಓಡಿಸಿ ಬಿಡ್ತಾರೆ. ಪರಿಸ್ಥಿತಿ ಬಳ್ಳಾರಿ ಒಂದು ಐಶ್ವರ್ಯವಂತನ ಗತಿ ಏನಾಯಿತು, ಇವತ್ತು ಬಹಳ ಜನರ ಅನ್ಯಾಯ ಮಾಡೋರ ಗತಿ ಇದುವೇ ಆಗಿ ಹೋಗಿದೆ. ಕೋರ್ಟು ಕೇಸು, ಜೈಲು, ಮಾನ ಮರ್ಯಾದೆ ಕಳೆದುಕೊಳ್ಳುವಂಥ ಪರಿಸ್ಥಿತಿ. ಇಂಥವ್ರು ಕೂಡ ಏನಾಗಿದೆ, ಇದು ಸಹ ನ್ಯಾಯಾಧಿಪತಿಗಳ ದಂಡನೆಗೆ ಯೋಗ್ಯವಾದದ್ದು. ಅಂದರೆ ದೇವರಿಂದ ಶಿಕ್ಷೆ ಪಡೀಲಿಕ್ಕೆ ಯೋಗ್ಯವೇ, ದೇವರು ಕೊಡುವಂಥದ್ದು ಯೋಗ್ಯವಾಗಿದೆ. ಮೇಲಣ ಲೋಕದ ದೇವರಿಗೆ ದ್ರೋಹಿಯಾದಂತಾಯಿತು. ಅಂದರೆ ಮೇಲಣ ಲೋಕ ಆಕಾಶದ ಮೇಲೆ, ಜಲರಾಶ ಮೇಲೆ ಸಿಂಹಾಸನ ರೂಢನಾಗಿರುವ ಸರ್ವ ಸೃಷ್ಟಿಕರ್ತನಾದ ತಂದೆಯಾದ ದೇವರಿಗೆ ದ್ರೋಹಿಯಾಗಿದ್ದರು ಇಂಥವರು. ಖಂಡಿತವಾಗಿಯೂ ಶಾಂತಿ ಸಮಾಧಾನದ ಜೀವಿಸಲು ಸಾಧ್ಯವೇ ಇಲ್ಲ. ಮಕ್ಕಳ ಕಾಲಕ್ಕೂ ಕೂಡ ಅದು ನಿರ್ನಾಮ ಆಗಲೇಬೇಕು. ಅವರ ಮಕ್ಕಳು ಕೂಡ ಭಿಕ್ಷೆ ಎತ್ತಲೇಬೇಕು. ಅಲ್ಲಿ ಒಂದು 230 ಎಕರೆ ತೋಟದ ವಿಷಯಗಳನ್ನು ಕೂಡ ನಾನು ಹಿಂದೆ ಇದು ಕೂಡ ದೇವರನ್ನು ಚೆನ್ನಾಗಿ ಅರಿತಂಥದ್ದು. ಅವರ ಬಹುಪಾಲು ತಲೆಗಳಿಂದ ಅವರು ದೇವರನ್ನು ಅರಿತವರೇ. ಆದ ಕಡೆಗೆ ಏನಾಯಿತು, ಇನ್ನೊಬ್ಬರಲ್ಲಿ ಒಬ್ಬ ಪಾಯ್ಸನ್ ತಗೊಂಡು ಸತ್ತು ಹೋದ, ಇನ್ನೊಬ್ಬನ ಮೆಂಟಲ್ ಆಗಿದ್ದ, ಇನ್ನೊಬ್ಬನ ಕಡೆಗೆ ಬೇರೆಯವರೊಂದು ಜೀಪಲ್ಲಿ ಕೆಲಸ ಮಾಡ್ತಾ
ಮಾಡ್ತಾ ಇದ್ದ. 230 ಎಕರೆ ಕಾಫಿ ಎಸ್ಟೇಟ್ ಇದ್ದವರಂತ ಗತಿ ಇವತ್ತು ಕೂಡ ಇವತ್ತು ಕೂಡ ನಡೀತಾ ಇದೆ. ಇದೇ ಕರ್ನಾಟಕ ರಾಜ್ಯದ ಒಂದು ಮೂರನೇ ಮಹಾನಗರವಾದಂಥ ಒಂದು ಪಟ್ಟಣದಲ್ಲಿ ಒಬ್ಬನು ಬಹಳ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇಟ್ಟುಕೊಂಡಿದ್ದ, ಬೇಕಾದಷ್ಟು ಹಣ ಸಂಪಾದನೆ ಮಾಡ್ದ, ಚೆನ್ನಾಗಿ ಅವತ್ತು ಕೂಡ ದೇವ್ರನ್ನ ಅರಿತಂಥ ಮನುಷ್ಯನೇ, ಕ್ರಿಶ್ಚಿಯನ್ನೇ ಆಗಿದ್ದ. ಅಂಥವ್ರಿಗೆ ಕಡೆಗೆ ಬಹಳ ಹಣವಂತನಾದ, ಬಂತು ಕಷ್ಟ ಕಷ್ಟ ಕಷ್ಟ, ದುಃಖ ದುಃಖ ದುಃಖ, ಏನು ಮಾಡಿದ್ರು ನೆರವೇರಲಿಲ್ಲ. ಕಡೆಗೆ ದೇವರು ನನಗೆ ದರ್ಶನ ಕೊಟ್ಟಂಥ ಸ್ಥಳ ಕೇರಳಕ್ಕೆ ಹೋದಾಗ ಅಲ್ಲಿ ಕನ್ನಡ ಪ್ರಾರ್ಥನಾ ಮಂದಿರದಲ್ಲಿ ಈ ವಿಷಯ ಗೊತ್ತಾಯಿತು. ಅಲ್ಲಿಂದ ತಪ್ಪನ್ನು ಒಪ್ಪಿಕೊಂಡು ಆ ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನೇ ಬಿಟ್ಟ, ಸಸ್ಯಾಹಾರಿ ಊಟದ ಹೋಟೆಲನ್ನಾಗಿ ಮಾರ್ಪಡಿಸಿದ. ಮೊದಲ ಹಾಗೆ ಅನ್ಯಾಯ ಮಾಡಲಿಲ್ಲ, ನ್ಯಾಯ ಧರ್ಮದಲ್ಲಿ ನಡೆದ. ಮತ್ತೆ ಪುನಃ ದೇವರು ಅವನನ್ನು ಮೇಲಕ್ಕೆತ್ತಿದರು. ದೇವರ ನಮಗೆ ಸ್ತೋತ್ರ. ಅವರಲ್ಲಿ ಹೋಗಿ ಅವರೊಂದಿಗೆ ಕೂತು ಅವರಲ್ಲಿ ಊಟ ಮಾಡುವಂಥ ಒಂದು ಭಾಗ್ಯವನ್ನು ನನಗೆ ಅನುಗ್ರಹಿಸಿದ್ರು. ಆಮೇಲೆ ಹಾಗೆ ಮಾಡಿ ಒಂದು ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದ ಮಕ್ಕಳನ್ನು ಅವರಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು, ಅನಾಥ ಮಕ್ಕಳನ್ನ ಸೇರಿಸಿಕೊಳ್ಳುವಂಥದ್ದು, ಬಾಡಿಗೆ ಮಾನ್ಯ ಮಾಡಿ ಮಕ್ಕಳನ್ನು ಸಾಕಲಿಕ್ಕೆ ಪ್ರಾರಂಭ ಮಾಡಿದ್ರು ಗಂಡ ಹೆಂಡತಿ. ಅಲ್ಲಿ ಕೂಡ ನನ್ನ ಮಗ ಸ್ವಲ್ಪ ದಿವಸ ಓದಿದ ಅದೇ ಆಶ್ರಮದಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ನನ್ನ ಸಹೋದರ ಸಹೋದರಿ, ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಬಂಗಾರದ ಮೇಲೆ, ಆಸ್ತಿ ಪಾಸ್ತಿ ಮೇಲೆ, ಯಾವುದರ ಮೇಲೆ ಆಸೆ ಇಡಬಾರ್ದು. ನಾವು ದೇವರನ್ನು ಹಿಂಬಾಲಿಸ್ತಾ ಹೋಗುವಾಗ ನಮಗೆ ಬೇಡ ಅಂತ ಹೇಳಿದ್ರು ದೇವರು ಕೊಡ್ತಾರೆ. ದಾವೀದ ಅರಸರು ಹೇಳಿದ್ದಾರೆ, ದೇವರು ಕೊಡುವುದಾದರೆ ನಿದ್ರೆಯಲ್ಲಿ ಕೂಡ ಕೊಡ್ತಾರೆ. ಬೇಡ ಬೇಡ ಅಂತ ಹೇಳಿದ್ರು ಅದು ಬಂದು ಇಲ್ಲಿಗೆ ಸೇರ್ತದೆ ನಮಗೆ. ದೇವರ ನಮಗೆ ಸ್ತೋತ್ರ. ಆದರೆ ಅದರ ಮೇಲೆ ಭರವಸೆ ಇಟ್ಟೆ ನಾವು ಹೋಗಬಾರ್ದು. ಅದು ದೇವರ ನ್ಯಾಯ ತೀರ್ಪಿಗೆ ವಿರುದ್ಧವಾದದ್ದು. ಖಂಡಿತವಾಗಿ ಬಹಳ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಇದು ಅನೇಕ ನಾವು ನೋಡಿದ್ದೇವೆ, ನೋಡ್ತಲೇ ಇದ್ದೇವೆ ಈಗಲೂ ಕೂಡ. ಉದಾಹರಣೆಗೆ ನನಗೆ ಕೂಡ ಎಂತೆಂಥ ಒಂದೊಂದು ವಸ್ತುಗಳು ಕೂಡ ನಾನು ಬೇಡ ಅಂತ ಹೇಳಿದರೂ ಕೂಡ ನನಗೆ ಅದು ಬಂದು ಮನೆ ಸೇರ್ತದೆ. ಮನೆ ಸೇರುವಂಥ ಒಂದು ಅವಕಾಶವನ್ನು ಕೂಡ ದೇವರು ಕೊಟ್ಟೇ ಕೊಡ್ತಾರೆ. ದೇವರ ನಮಗೆ ಸ್ತೋತ್ರ. ಮತ್ತು 6ನೇ ಅಧ್ಯಾಯ 33ನೇ ವಚನ ಓದುವಾಗ, ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ಅದರೊಂದಿಗೆ ನಿನಗೆಲ್ಲವೂ ನಿನ್ನ ಹಿಂದೆ ಬರ್ತದೆ. ಇದು ನನ್ನ ಜೀವಿತದಲ್ಲಿ ನೆರವೇರಿದೆ, ನೆರವೇರುತ್ತಲೇ ಇದೆ. ಅನೇಕರು ಸಾಕ್ಷಿ ಕೊಡ್ತಲೇ ಇದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಅವರಲ್ಲಿ ದೇವರ ಅದ್ಭುತ ಕಾರ್ಯಗಳನ್ನು ಮಾಡೋರಾಗಿದ್ದಾರೆ. ಆದ್ದರಿಂದ ದೇವರ ದರ್ಶನವಾದ ಮೇಲೆ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ, ದೇವರು ನಮ್ಮನ್ನು ಆ ಒಂದು ಸಹಾಯವನ್ನು ನಾವು ತಿಳಿದಾಗ, ಯಾವುದೇ ಕಷ್ಟ ಸಂಕಟ ದುಃಖ ನಾವು ಬಂದಾಗಲೂ ಆದಷ್ಟು ಅನಾಥ ಮಕ್ಕಳಿಗೂ ಅನಾಥ ವೃದ್ಧರಿಗೂ ಕಷ್ಟ ಸಂಕಟ ದುಃಖದಲ್ಲಿ ಒಳ್ಳೆಯ ರೀತಿಯಲ್ಲಿ ಬಡವರಾದವರಿಗೂ ಸಹಾಯ ಮಾಡಲೇಬೇಕು. ಅದೇ ಒಂದು ಆಶೀರ್ವಾದ. ಅದು ಬಿಟ್ಟು ನಮ್ಮ ಒಂದು ಜೀವನಕ್ಕಾಗಿ ಮಾಡಿದರೆ ಖಂಡಿತವಾಗಿಯೂ ಬಹಳ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಒಂದು ವೇಳೆ ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ತಪ್ಪನ್ನು ಕ್ಷಮಿಸಿ, ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ, ನಿಮ್ಮ ಪ್ರೀತಿ ಸಹಾಯಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ಮುಂದೆ ನಿಮ್ಮ ಮಾರ್ಗದಲ್ಲೇ ನಡೆಯುವಾಗಿ ಅವರನ್ನು ಆಶೀರ್ವದಿಸಿರಿ. ಅವರ ಮಕ್ಕಳಿಗೆ ಅವರನ್ನು ತಿಳಿಸಿ ಅವರೆಲ್ಲರೂ ನಿಮ್ಮ ಮಾರ್ಗದಲ್ಲಿ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಯೋಬನಾಗಿ ಇತರರಿಗೆ ದಾನ ಧರ್ಮ ಮಾಡಿ ನಿಮ್ಮ ಸಾಕ್ಷಿ ಕೊಡುವ ಹಾಗೆಯೂ ಕೂಡ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಇದೇ ರೀತಿ ಹೇರಳವಾಗಿ